ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಲಿಸ್ಟ್ ಇಂಡೆಕ್ಸಿಂಗ್ ಮತ್ತೆ ಸ್ಲೈಸಿಂಗ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಈಗ ಬೇಸಿಕಲಿ ಲಿಸ್ಟ್ ಇಂಡೆಕ್ಸಿಂಗ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲಿಸ್ಟ್ ಅಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗೂ ನಾವೇನೊಂದು ಪೊಸಿಷನ್ ಕೊಡ್ತೀವಲ್ವಾ, ಅದನ್ನ ನಾವು ಲಿಸ್ಟ್ ಇಂಡೆಕ್ಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸ್ಲೈಸಿಂಗ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವು ಯಾವ ತರ ಸ್ಟ್ರಿಂಗ್ ಅಲ್ಲಿ ನೋಡ್ತೀವಿ, ಸ್ಟ್ರಿಂಗ್ ಯಾವ ತರ ನಾವು ಮಧ್ಯದಲ್ಲಿ ಕಟ್ ಮಾಡ್ಬಿಟ್ಟು ಯಾವ ತರ ಆಪರೇಷನ್ಸ್ ಮಾಡ್ತೀವಿ, ಅದೇ ತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸ್ಟ್ರಿಂಗ್ ಕೂಡ ಏನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಡಿವೈಡ್ ಮಾಡ್ಬಿಟ್ಟು ಆಪರೇಷನ್ ಮಾಡ್ತೀವಿ. ಸೊ ಇದನ್ನ ನಾವು ಲಿಸ್ಟ್ ಸ್ಲೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ, ಯಾವ ತರ ನಾವು ಇದನ್ನ ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಓಕೆ ಗಾಯ್ಸ್, ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ VS ಕೋಡ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಯಾವಾಗ ಒಂದು ಟರ್ಮಿನಲಲ್ಲಿ ಕೋಡ್ ಅಂತ ಹೇಳ್ಬಿಟ್ಟು ಬರ್ದೆ, ನಾನು ಏನೊಂದು VS ಕೋಡ್ ಏನಿದೆ ಅದು ಬಂದುಬಿಟ್ಟು ಓಪನ್ ಆಗಿದೆ. ಸೊ ಈಗ ನಾನು ಯೂಸ್ ಮಾಡ್ತಾ ಇರೋವಂಥ ಒಂದು OS ಯಾವುದಪ್ಪ ಅಂದರೆ, ನಾನು ಬಂದುಬಿಟ್ಟು ವಿಂಡೋಸಿಂದ ಲಿನಕ್ಸ್ಗೆ ಕಂಪ್ಲೀಟಾಗಿ ಶಿಫ್ಟ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಟರ್ಮಿನಲಲ್ಲಿ ಕೋಡ್ ಅಂತ ಹೇಳ್ಬಿಟ್ಟು ಬರೀತಾ ಇರೋದು. ಸೊ ಬಿಟ್ಬಿಡೋದನ್ನ. ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ ಹೊಸ ಫೈಲ್ ನಾನು ಏನಂತ ಹೇಳ್ತೀನಪ್ಪ ಅಂದರೆ ಲಿಸ್ಟ್ ಇಂಡೆಕ್ಸಿಂಗ್ ಆ್ಯಂಡ್ ಸ್ಲೈಸಿಂಗ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಸೊ ಸ್ಲೈಸಿಂಗ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒಂದು ಫೈಲ್ ನೇಮ್ನ ಇಡ್ತಾ ಇದ್ದೀನಿ .py ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು, ನಾನು ಒಂದು ಫೈಲ್ ಏನಿದೆ ಲಿಸ್ಟ್ ಇಂಡೆಕ್ಸಿಂಗ್ ಆ್ಯಂಡ್ ಸ್ಲೈಸಿಂಗ್ ಅಂತ ಹೇಳ್ಬಿಟ್ಟು ಒಂದು ಫೈಲ್ ಏನಿದೆ ಅದು ಬಂದುಬಿಟ್ಟು ಕ್ರಿಯೇಟ್ ಆಗಿದೆ ಗೈಸ್. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಐ ವಿಲ್ ಎಕ್ಸ್ಪ್ಲೇನ್ ಯು ಸ್ಟೋರಿ. ಒಂದು ಸ್ಟೋರಿನ ತೊಗೋತೀನಿ ನೋಡಿ. ಸೊ ನಿಮ್ಗೆಲ್ಲರಿಗೂ ನೆನಪಿದೆ ಅಂತಂದರೆ 2025 ಐ ಥಿಂಕ್ ಏನಾಯ್ತಪ್ಪ ಅಂತಂದರೆ, ಈ ಮಹಾಕುಂಭಮೇಳ ಏನಾಯ್ತಪ್ಪ ಅಂದರೆ ಅರೇಂಜ್ ಮಾಡಿದ್ರು. ಸರಿನಾ, ಒಂದು ಗೌರ್ಮೆಂಟ್ ಏನು ಮಾಡ್ತಪ್ಪ ಅಂತಂದರೆ ಮಹಾಕುಂಭಮೇಳನ ಅರೇಂಜ್ ಮಾಡ್ತು. ಸೊ ಅಂಥ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದರೆ 4 ಜನ ಫ್ರೆಂಡ್ಸ್ ಇರ್ತಾರೆ. ಸೊ ಒಬ್ಬ ಫ್ರೆಂಡ್ಸ್ ಯಾರಪ್ಪ ಅಂತಂದರೆ, ಅವ್ರ ಹೆಸರು ಬಂದುಬಿಟ್ಟು ಕೀರ್ತಿ, ಗೌತಮ್, ಚಿನ್ಮಯ್ ಮತ್ತು ನಿತೀಶ್ ಅಂತ ಹೇಳ್ಬಿಟ್ಟು 4 ಜನ ಫ್ರೆಂಡ್ಸ್ ಇರ್ತಾರೆ. ಅವ್ರೇನು ಮಾಡ್ತಾರಪ್ಪ ಅಂದರೆ, ಸಡನ್ನಾಗಿ ಮಹಾಕುಂಭಮೇಳಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಲ್ಟ್ಬಿಡ್ತಾರೆ ಗಾಯ್ಸ್. ಸರಿನಾ, ಮಹಾಕುಂಭಮೇಳಕ್ಕೆ ಏನಾಗುತ್ತಪ್ಪ ಅಂದರೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಲ್ಟ್ಬಿಡ್ತಾರೆ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಈ ಒಂದು ಡಾಟಾ ಇಸ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂತಂದರೆ, ನಿಮಗೆ ಒಂದು ಇಂಡೆಕ್ಸಿಂಗ್ ಮತ್ತು ಅಂದರೆ ಸ್ಲೈಸಿಂಗ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲಾಗಿ ಈಸಿ ವೇನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿನಾ. ಸೊ ಫಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ, ನಾನು ಒಂದು ಕುಂಭ ಅಂತ ಹೇಳ್ಬಿಟ್ಟು ನಾನೊಂದು ಲಿಸ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಲಿಸ್ಟ್ ಒಳಗಡೆ ಏನು ಮಾಡ್ತೀನಪ್ಪ ಅಂದರೆ, ಏನೊಂದು ಫ್ರೆಂಡ್ಸ್, ನಾವೇನು 4 ಜನ ಫ್ರೆಂಡ್ಸ್ ಇದ್ವಿ, ಇದು ನನ್ನದೇ ಸ್ಟೋರಿ ಆಗಿರೋದು. ಸೊ ಏನೊಂದು ಫ್ರೆಂಡ್ಸ್ ಏನಿದ್ವಿ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಗೌತಮ್ ಅಂತ ಹೇಳ್ಬಿಟ್ಟಿದ್ದಾನೆ, ಸೊ ನನ್ನ ಫ್ರೆಂಡು. ಸೊ ನೆಕ್ಸ್ಟ್ ಬಂದುಬಿಟ್ಟು ಚಿನ್ಮಯ್ ಅಂತ ಹೇಳ್ಬಿಟ್ಟು, ಸೊ ಸಾರಿ ನಿತೀಶ್ನ ಆ್ಯಡ್ ಮಾಡೋಣ. ಸೊ ನಿತೀಶ್ ಅಂತ ಏನಿದ್ದೇನೆ ಅವ್ನು ಆಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಬ್ಬ ಫ್ರೆಂಡ್ ಯಾರಪ್ಪ ಅಂತಂದರೆ ಚಿನ್ಮಯ್. ಒಂದು 4 ಜನ ಫ್ರೆಂಡ್ಸ್ ಏನು ಮಾಡ್ತೀವಪ್ಪ ಅಂದರೆ, ನಾವೇನು ಮಾಡ್ತೀವಿ, ಕುಂಭಮೇಳಕ್ಕೆ ಓಡ್ತೀವಿ. ಸರಿನಾ. ಸೊ ಈಗ ಬಂದುಬಿಟ್ಟು ಲಿಸ್ಟ್ ಇಂಡೆಕ್ಸಿಂಗ್ ಮತ್ತು ಸ್ಲೈಸಿಂಗ್ ಅಂತಂದರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಈಗ ನಾವೇನು ಮಾಡೋದಪ್ಪ ಅಂದರೆ, ಸಡನ್ನಾಗಿ ಹೊಲ್ಟಿದ್ರಿಂದ ನಮಗೆ ಬಂದುಬಿಟ್ಟು ಟ್ರೈನ್ ಟಿಕೆಟ್ನ ಬುಕ್ ಮಾಡಬೇಕು. ಸರಿನಾ. ಸೊ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ತಾ ಇದ್ವಿ. ಆ್ಯಂಡ್ ಅಲ್ಲಿ ಬಂದುಬಿಟ್ಟು ನಮ್ಮ ಹಣೆ ಬರ ಯಾವ ಥರ ಇತ್ತಪ್ಪ ಅಂತಂದರೆ, ನಮ್ಗೆ ಇಲ್ಲಿ 3AC ಬಿಟ್ಟರೆ ಸ್ಲೀಪರು ಇಲ್ಲ, ಜನರಲಲ್ಲಿ ಹೋಗೋಕ್ಕಾಗೋದಿಲ್ಲ ಬಿಡಿ, ಅಷ್ಟು ರಶ್ ಇತ್ತು. 3AC ಬಿಟ್ಟರೆ ನಮಗೆ ಯಾವುದು ಕೂಡ ಖಾಲಿನೇ ಇಲ್ಲ. ಸೊ ನಾವೇನು ಮಾಡಿದ್ವಪ್ಪ ಅಂತಂದರೆ, ಆಪ್ಷನ್ ಇರಲಿಲ್ಲ, ಹೋಗಲೇಬೇಕಾಗಿತ್ತು. ಏನು ಮಾಡಿಬಿಟ್ವಪ್ಪ ಅಂತಂದರೆ, ದುಡ್ಡನ್ನ ಖರ್ಚು ಮಾಡಿಬಿಟ್ಟು ನಾವೇನು ಮಾಡಿದ್ವಿ, ಟ್ರೈನ್ ಟಿಕೆಟ್ನ. ಸೊ ಫ್ರಮ್ ಮೈಸೂರಿಂದ, ಐ ಥಿಂಕ್ ಫ್ರಮ್ ಬೆಂಗಳೂರಿಂದ ನಾವೇನು ಮಾಡಿದ್ವಪ್ಪ ಅಂತಂದರೆ ಟಿಲ್ ಮಥುರಾ, ಸೊ ವೃಂದಾವನ್ ಏನಿದೆ UPನಲ್ಲಿ, ಮಥುರಾವರೆಗೂ ನಾವೇನು ಮಾಡಿದ್ವಪ್ಪ ಅಂತಂದರೆ ಒಂದು 3AC ಕೋಚಲ್ಲಿ ನಾವೇನು ಮಾಡಿದ್ವಪ್ಪ ಅಂದರೆ ಟಿಕೆಟ್ನ ಬುಕ್ ಮಾಡಿದ್ವಿ. ಸೊ ಈಗ IRCTC ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಏನೊಂದು ರೈಲ್ವೆ ಸ್ಟೇಷನ್ ಅಫಿಷಿಯಲ್ ರೈಲ್ವೆ ಏನೊಂದು ವೆಬ್ಸೈಟ್ ಇದೆ, ಆ್ಯಪ್ ಇದೆ. ಸೊ ಅವ್ರೇನು ಮಾಡಿದ್ರಪ್ಪ ಅಂತಂದರೆ 4 ಜನಕ್ಕೂ ಏನು ಮಾಡಬೇಕಪ್ಪ ಅಂದರೆ 3AC ಕೋಚ್ನ ಕೊಡಬೇಕು. ಸರಿನಾ. ಅಂತಂದರೆ 4 ಜನಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ 4 ಸೀಟ್ನ ಏನು ಮಾಡ್ತಾರೆ, ಕೊಡ್ತಾರೆ. ಸೊ ಕೊಡ್ತಾ ಇದ್ದಾರೆ, ಯಾವ ಥರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋದ್ರೆ, ಸೊ ಅದನ್ನು ಬಂದುಬಿಟ್ಟು ಇಲ್ಲಿ ಒಂದು ಪ್ರತಿಯೊಬ್ಬ ಏನೊಂದು ನಾನಿದ್ದೀನಿ, ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿಯೊಬ್ಬ ಪರ್ಸನ್ ಕೊಡೋರು ಏನು ಮಾಡ್ತಾರೆ, ಒಂದು ಸೀಟ್ನ ಕೊಡೋದಾದ್ರೆ, ಸೀಟ್ ಇಸ್ ನಥಿಂಗ್ ಬಟ್ ಎ ಪೊಸಿಷನ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಇಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ, ಒಂದು ಲಿಸ್ಟ್ ಒಳಗಡೆ ಇರುವಂಥ ಪ್ರತಿಯೊಬ್ಬ ಏನೊಂದು ಎಲಿಮೆಂಟ್ಗೆ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಒಂದು ಪೊಸಿಷನ್ನ ಕೊಡ್ತಾ ಇದ್ದೀವಿ. ಅದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಇಂಡೆಕ್ಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಿಮಗೆ ಅದು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಇದನ್ನು ಯಾವ ಥರ ಚೆಕ್ ಮಾಡೋದಪ್ಪ ಅಂತಂದರೆ, ಸಿಂಪ್ಲಿ ಏನು ಮಾಡಿ, ನಮ್ಮ ಏನೊಂದು ಲಿಸ್ಟ್ ಏನಿದೆ ಅದ್ರ ಮೇಲೆ ನೀವು ಫಾರ್ ಲೂಪ್ನ ರನ್ ಮಾಡಿ. ಸೊ ಯಾವ ಥರ ರನ್ ಮಾಡ್ತೀವಿ ನಾವು, ಫಾರ್ IDX ಇನ್ ಕುಂಭ್ ಏನಿದೆ, ಸೊ ಕುಂಭ್ ಅಂತ ಹೇಳ್ಬಿಟ್ಟು ಏನೊಂದು ನಾನೊಂದು ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಕುಂಭ್ ಅಲ್ವಾ, ಸೊ ಕುಂಭ್ ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋಣ. ಸೊ ಕುಂಭ್ ಅಂತ ಹೇಳ್ಬಿಟ್ಟು ಏನೊಂದು ಲಿಸ್ಟ್ ಇದೆ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ IDX ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಪ್ರಿಂಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ನಾನು ಏನು ಮಾಡ್ತೀನಿ ಅಂದರೆ, ಲೆಟ್ ಮಿ ಡೂ ಒನ್ ಥಿಂಗ್. ಸೊ IDX ಮಾಡೋದಕ್ಕೆ ಮುಂಚೆ ಏನು ಮಾಡ್ತೀನಿ ಅಂದರೆ ರೇಂಜ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಯಾಕಂದರೆ ನನಗೆ ಇಲ್ಲಿ ಇಂಡೆಕ್ಸ್ ಕೂಡ ಬೇಕು. ಸರಿ. ನಾನು ರೇಂಜ್ ಬಂದುಬಿಟ್ಟು ಏನು ಮಾಡ್ತೀನಿ ಅಂದರೆ ಲೆಂತ್ ಆಫ್ ಕುಂಭ್. ಸೊ ಲೆಂತ್ ಏನಿದೆ ಅದನ್ನು ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಸೊ KUMBH ಅಂತ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ IDSನ ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಏನು ಮಾಡ್ತೀನಿ ಅಂದರೆ ಕುಂಭ್ ಒಳಗಡೆ ಇರುವಂತಹ ಏನೊಂದು
IDX ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಅರ್ಥ ಆಯಿತು ನಾನು ಏನು ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ಇದನ್ನು ನಿಮಗೆ ರನ್ ಮಾಡಿ ತೋರಿಸಿದ್ದೆ. ಆ್ಯಂಡ್ ಈಗ ನಾನು ನಿಮ್ಗೆ ಇದನ್ನು ತೋರಿಸೋದಾದರೆ ಯು ಕ್ಯಾನ್ ಸಿ ಯಾರು ನಮ್ಮ ಔಟ್ಪುಟಲ್ಲಿ ಬಂದುಬಿಟ್ಟು ಅಂದರೆ 0th ಸೀಟಲ್ಲಿ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಕೀರ್ತಿಗೆ ಕೊಟ್ಟಿದ್ದಾರೆ ಫಸ್ಟ್ ಸೀಟಲ್ಲಿ, ಗೌತಮ್ನ ಕೊಟ್ಟಿದ್ದಾರೆ ಸೆಕೆಂಡ್ ಸೀಟ್ನ ನಿತೀಶ್ಗೆ ಕೊಟ್ಟಿದ್ದಾರೆ, ಆ್ಯಂಡ್ ಥರ್ಡ್ ಸೀಟ್ನ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಚಿನ್ಮಯ್ಗೆ ಕೊಟ್ಟಿದ್ದಾರೆ ಗೈಸ್. ಸೊ ಈ ಥರ ಬಂದುಬಿಟ್ಟು ನಾವು ಇಂಡೆಕ್ಸಿಂಗ್ನ ಮಾಡೋವಂಥದ್ದು. ಸೊ ನಿಮಗೆ ಇದು ಯಾವ ಥರ ಮಾಡೋ ಇಂಡೆಕ್ಸಿಂಗ್ನ ಅಲರ್ಟ್ ಮಾಡ್ತಾರೆ ಲಿಸ್ಟಲ್ಲಿ ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆ್ಯಂಡ್ ನೋಟ್ಸ್ನ ಓಪನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ನೆಗೆಟಿವ್ ಇಂಡೆಕ್ಸಿಂಗ್ ಬಂದಿದೆ, ಸರಿನಾ. ಸೊ ನೆಗೆಟಿವ್ ಇಂಡೆಕ್ಸಿಂಗ್ ಬಂದಿದೆ. ಈಗ ಏನಾಗುತ್ತಪ್ಪ ಅಂದರೆ ಲೆಟ್ ಮಿ ಕನ್ಸಿಡರ್ ಎ ಸಿಚುಯೇಷನ್. ಸೊ ನಿತೀಶ್ ಇವನ ಚಿನ್ಮಯ್ ಏನು ಮಾಡ್ತಾನಪ್ಪ ಅಂದರೆ ಅಂದ್ಕೊಳ್ಳಿ ಈಗ ಬಂದುಬಿಟ್ಟು ಕೀರ್ತಿಗೆ ಬಂದುಬಿಟ್ಟು ಒಂದು ವಿಂಡೋ ಸೀಟ್ ಅಂತಂದರೆ ಕೆಳಗಡೆ ಬಂದುಬಿಟ್ಟು ವಿಂಡೋ ಏನಿದೆ ಅಲ್ಲಿ ಬಂದುಬಿಟ್ಟು ಸೀಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸರ್. ನಾವು ವಿಂಡೋ ಹತ್ರ ಏನಿದೆ ಅಲ್ಲಿ ಬಂದುಬಿಟ್ಟು 3AC ಕೋಚಲ್ಲಿ ಒಂದು ಕೋಚ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಚಿನ್ಮಯ್ ಏನು ಮಾಡ್ತಾನಪ್ಪ ಅಂತಂದರೆ ಇಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅಂತಾನೆ. ಸೊ ಅಂತಂದರೆ ಅಲ್ಲಿ ಬಂದುಬಿಟ್ಟು ಏನೊಂದು ಸೀಟ್ ಬಂದುಬಿಟ್ಟು ಏನು ಮಾಡ್ತಾನಪ್ಪ ಅಂದರೆ ಆ ಸೀಟ್ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅಂತಾನೆ. ಸೊ ನಿತೀಶ್ ಏನು ಮಾಡ್ತಾನಪ್ಪ ಅಂತಂದರೆ ಓಕೆ ನಾನು ಚಿನ್ಮಯ್ ಹೇಳ್ಬೇಕಂತಾನೋ ಅಲ್ಲೇ ನಾನು ಅದ್ರ ಹತ್ರನೇ ನಾನು ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಅಂತಾನೆ. ಸೊ ಈಗ ನಾವೇನು ಮಾಡ್ತೀವಪ್ಪ ಅಂತಾರೆ ರಿವರ್ಸ್ ಮಾಡ್ಕೋತೀವಿ. ಸೊ ಅಂತಂದರೆ ಚಿನ್ಮಯ್ ಬಂದುಬಿಟ್ಟು ನನ್ನ ಸೀಟಿಗೆ ಬರ್ತಾನೆ, ನಾನು ಚಿನ್ಮಯ್ ಸೀಟ್ಗೆ ಹೋಗ್ತೀನಿ, ಆ್ಯಂಡ್ ನಿತೀಶ್ ಬಂದುಬಿಟ್ಟು ಗೌತಮ್ ಸೀಟಿಗೆ ಬರ್ತಾನೆ, ಮತ್ತು ಗೌತಮ್ ಬಂದುಬಿಟ್ಟು ನಿತೀಶ್ ಸೀಟ್ಗೆ ಹೋಗ್ತಾನೆ. ಸೊ ಅಂತಂದ್ರೆ ನಾವು ಏನು ಮಾಡ್ತೀವಪ್ಪ ಅಂದರೆ ಸೀಟ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೀವಿ. ಸೊ ನಾವೇನೊಂದು ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅದರೊಂದು ರಿವರ್ಸ್ ಆರ್ಡರಲ್ಲಿ ನಾವೇನು ಮಾಡ್ತಾ ಇದೀವಪ್ಪ ಅಂದರೆ ನಮ್ಮನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಲೈಕ್ ಶಿಫ್ಟ್ ಆಗ್ತಾ ಇದ್ದೀವಿ ಗೈಸ್. ಸೊ ನಿಮಗೆ ಸಿಚುಯೇಷನ್ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ನಾವೇನು ಮಾಡೋದಪ್ಪ ಅಂದರೆ ಅದನ್ನು ಯಾವ ಥರ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ ಸೊ ಇಯರ್ ವಿ ನೀಡ್ ಟು ಪ್ರಿಂಟ್ ಕುಂಬ್ ಅಂತ ಏನಿದೆ. ಸೊ ಫಸ್ಟ್ ಬಂದುಬಿಟ್ಟು ನಾನು ಏನೊಂದು ಕುಂಬ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕುಂಬ್ ಒಳಗಡೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಲೆಟ್ಸ್ ಟೇಕ್ ಆಲ್ ದ ಏನೊಂದು ರೋಸ್ ಏನಿದೆ ಅದನ್ನು ತೊಗೊಳ್ಳೋಣ. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ದ ಸೇಮ್ ಥಿಂಗ್ ನಾವು ಯಾವ ಥರ ಇಲ್ಲಿ ಸ್ಟ್ರಿಂಗಲ್ಲಿ ಮಾಡಿದ್ವಿ ಅಲ್ವೋ ಅದೇ ಥರ ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲೂ ಕೂಡ ಏನು ಮಾಡ್ತೀವಪ್ಪ ಅಂತಂದರೆ ಏನೊಂದು ಲಿಸ್ಟಲ್ಲೂ ಕೂಡ ಮಾಡ್ತೀವಿ. ಸೊ ಇದೇನು ಮಾಡುತ್ತಪ್ಪ ಅಂದರೆ ಎಲ್ಲ ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸರಿನಾ. ಸೊ ಈ ಒಂದು ಕೋಲನ್ ಏನು ಮಾಡ್ತಾ ಇದೆ ಫಸ್ಟ್ ಒಂದು ಬಂದುಬಿಟ್ಟು ರೋಸ್ನ ಇಂಡಿಕೇಟ್ ಮಾಡುತ್ತೆ ಆ್ಯಂಡ್ ಸೆಕೆಂಡ್ ಒಂದು ಬಂದುಬಿಟ್ಟು ಕಾಲಮ್ನ ಇಂಡಿಕೇಟ್ ಮಾಡುತ್ತೆ. ಸೊ ಈ ಒಂದು ರೋಸ್ನ ಕಾಲಮ್ಸ್ನ ಯಾಕೆ ಇಂಡಿಕೇಟ್ ಮಾಡಬೇಕಪ್ಪ ಅಂತಂದರೆ ಸೊ ಇದು ಬಂದುಬಿಟ್ಟು ಒಂದು ಒನ್ ಡೈಮೆನ್ಷನಲ್ ಲಿಸ್ಟ್ ಆಗಿರುತ್ತೆ ಅಂದರೆ ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇನ್ನು ಕೆಲವೊಂದು ವೀಡಿಯೋಸಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಐ ಥಿಂಕ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ 2 ಡೈಮೆನ್ಷನ್ ಲಿಸ್ಟ್ ಅಂತಂದರೆ ಏನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಇಲ್ಲಿ ಬಂದುಬಿಟ್ಟು ನಾವು ಬಂದುಬಿಟ್ಟು ಫಸ್ಟು ರೋನ ತೊಗೋತೀವಿ ಆ್ಯಂಡ್ ಆಲ್ಸೋ ಇಲ್ಲಿ ಬಂದುಬಿಟ್ಟು ಇಲ್ಲಿ ಇದು ಬಂದುಬಿಟ್ಟು ರೋಸ್ನ ಕನ್ಸಿಡರ್ ಮಾಡುತ್ತೆ ಆ್ಯಂಡ್ ಈ ಒಂದು ಕೋಲನ್ ಬಂದುಬಿಟ್ಟು ಕಾಲಮ್ನ ಕನ್ಸಿಡರ್ ಮಾಡುತ್ತೆ. ಆ್ಯಂಡ್ -1 ಏನು ಮಾಡುತ್ತಪ್ಪ ಅಂತಂದರೆ ಒಂದು ಲಿಸ್ಟ್ನ ಏನು ಮಾಡುತ್ತಪ್ಪ ಅಂದರೆ ರಿವರ್ಸ್ ಆರ್ಡರಲ್ಲಿ ಪ್ರಿಂಟ್ ಮಾಡುತ್ತೆ. ಸೊ ಇಫ್ ಐ ರನ್ ದಿಸ್ ಕೋಡ್ ಯು ಕ್ಯಾನ್ ಸಿ ಇಲ್ಲಿ ಬಂದುಬಿಟ್ಟು ಫಸ್ಟು ಚಿನ್ಮಯ್, ನೆಕ್ಸ್ಟ್ ನಿತೀಶ್, ನೆಕ್ಸ್ಟ್ ಗೌತಮ್ ಮತ್ತು ಕೀರ್ತಿ ಬಂದುಬಿಟ್ಟು ಪ್ರಿಂಟ್ ಆಯಿತು ಗೈಸ್. ಸೊ ಈಗ ನಿಮಗೆ ಒಂದು ಸಿಚುಯೇಷನ್ ಬಂದುಬಿಟ್ಟು ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಆ್ಯಂಡ್ ಈಗ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಾರೆ ಲೆಟ್ ಮಿ ಓಪನ್ ಮೈ ನೋಟ್ಸ್. ಲಿಸ್ಟ್ ಸ್ಲೈಸಿಂಗ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಸರಿನಾ. ಸೊ ಈಗ ಏನಾಯ್ತಪ್ಪ ಅಂತಂದರೆ ನಾವೇನು 4 ಜನ ಹೋಗಿದ್ವಿ, 4 ಜನ ಹೋಗ್ಬಿಟ್ಟು ಏನಾಯ್ತೀವಪ್ಪ ಅಂತಂದರೆ ಮಥುರಾ ಏನಿದೆ ಅಲ್ಲಿ ಬಂದುಬಿಟ್ಟು ನಾವು ಇಳ್ಕೊತೀವಿ. ಅಲ್ಲಿ ಇಳ್ಕೊಂಡು ವೃಂದಾವನ ನಾವೇನು ಮಾಡ್ತೀವಪ್ಪ ಅಂದರೆ ಕಂಪ್ಲೀಟಾಗಿ ಒಂದು ದಿನ ಏನು ಮಾಡ್ತೀವಪ್ಪ ಅಂದರೆ ಕಳಿತೀವಿ ಸರಿ. 4 ಜನ ಫ್ರೆಂಡ್ಸ್ ಏನು ಮಾಡ್ತೀವಿ ನಾವು ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ, ತುಂಬ ಪ್ಲೇಸಸ್ನ ನೋಡ್ತೀವಿ. ಸೊ ಯಾವಾಗ ವೃಂದಾವನ ಮುಗಿಸ್ತೀವಿ ಸೊ ನಮ್ಮ ಒಂದು ನೆಕ್ಸ್ಟ್ ಪ್ಲಾನ್ ಎಲ್ಲಿ ತಪ್ಪ ಹೋಗ್ಬೇಕಪ್ಪ ಅಂತಂದರೆ ನಾವು ಬಂದುಬಿಟ್ಟು ನೆಕ್ಸ್ಟ್ ಪ್ಲಾನ್ ಬಂದುಬಿಟ್ಟು ಪ್ರಯಾಗ್ರಾಜ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ ಸರಿನಾ. ಸೊ ಪ್ರಯಾಗ್ರಾಜ್ಗೆ ಹೋಗ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದರೆ ಪ್ರಾಬ್ಲಮ್ಮು. ಸೊ ವೃಂದಾವನಿಂದ ಅರೌಂಡ್ ಪ್ರಯಾಗ್ರಾಜ್ ಬಂದುಬಿಟ್ಟು ಅರೌಂಡ್ ಐ ಥಿಂಕ್ ಸಮಥಿಂಗ್ ಅರೌಂಡು 15 ಐ ಥಿಂಕ್ ನಾಟ್ 15 hours ಲೈಕ್ ಅರೌಂಡ್ 10 hours ಜರ್ನಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಗೈಸ್. ಆ್ಯಂಡ್ ಆಲ್ಸೋ ಮಧ್ಯದಲ್ಲಿ ಬಂದುಬಿಟ್ಟು ಕಾನ್ಪುರ್ ಅಂತ ಹೇಳ್ಬಿಟ್ಟು ಒಂದು ಸಿಟಿ ಬರುತ್ತೆ ಸರಿನಾ. ಅದು ಬಂದುಬಿಟ್ಟು ಸೆಂಟರ್ ಸ್ಟೇಟು ಸರಿನಾ. ಅಲ್ಲಿ ಬಂದುಬಿಟ್ಟು ಒಂದು ಸೆಂಟರ್ ಪ್ಲೇಸ್ ಆಗುತ್ತದೆ. ಸೊ ಇಲ್ಲಿ ನಾವೇನು ಮಾಡ್ಬೇಕಪ್ಪ ಅಂದರೆ ಟ್ರೈನ್ ಹತ್ತಿದ್ವಿ, ಅಲ್ಲಿ ಬಂದುಬಿಟ್ಟು ಯಾವುದೇ ಥರ ಟಿಕೆಟ್ ಇದ್ದಿದ್ದಿಲ್ಲ, ಜನರಲ್ಗೆ ಹತ್ಬಿಟ್ವಿ. ಫುಲ್ ಅಂತಂದರೆ ಫುಲ್ ರಶ್ ಗೈಸ್. ಯಾವ ಲೆವೆಲಿಗೆ ರಶ್ ಅಂತ ಅಂದರೆ ಜೋಲು ನಿಂತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ. ಸೊ ಈಗ ಏನಾಗುತ್ತಪ್ಪ ಅಂದರೆ ನಿತೀಶ್ ಮತ್ತು ಚಿನ್ಮಯ್ಗೆ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಇದರಿಂದ ಟಯರ್ಡ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮನೇಲಿ ಬಂದುಬಿಟ್ಟು ಬೇರೆ ಸಿಚುಯೇಷನ್ ಬರೋದ್ರಿಂದ ಏನಾಗುತ್ತಪ್ಪ ಅಂದರೆ ಅವ್ರು ಬಂದುಬಿಟ್ಟು ವಾಪಸ್ ಬಾ ಅಂತ ಹೇಳ್ಬಿಡ್ತಾರೆ ಸರಿನಾ. ಸೊ ಮನೇಲಿ ಬಂದುಬಿಟ್ಟು ವಾಪಸ್ ಬಾ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ 4 ಜನ ಏನೊಬ್ಬ ಫ್ರೆಂಡ್ಸ್ ಹೋಗಿರ್ತಾರೆ, ಅವ್ರೇನಾಗುತ್ತಪ್ಪ ಅಂದರೆ 2 ಆಗಿ ಡಿವೈಡ್ ಆಗ್ತಾರೆ ಸರಿನಾ. ಅಂತಂದರೆ ನಿತೀಶ್ ಮತ್ತು ಚಿನ್ಮಯ್ ಬಂದುಬಿಟ್ಟು ಮನೆಗೆ ವಾಪಸ್ ಓಡ್ತಾರೆ, ಕಾನ್ಪುರಲ್ಲಿ ಹಿಡಿದ್ಬಿಟ್ಟು ಮನೆಗೆ ವಾಪಸ್ ಓಡ್ತಾರೆ. ಆ್ಯಂಡ್ ಆಲ್ಸೋ ಈಗ ಕೀರ್ತಿ ಮತ್ತು ಗೌತಮ್ ಏನು ಮಾಡ್ತಾರಪ್ಪ ಅಂದರೆ ಮುಂದೆ ಅವರ ಒಂದು ಟ್ರಿಪ್ನ ಏನು ಮಾಡ್ತಾರಪ್ಪ ಅಂದರೆ ಕಂಟಿನ್ಯೂ ಮಾಡ್ತಾರೆ. ಸೊ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಸಿನ್ಸ್ ನಾವು ಲಿಸ್ಟ್ ಏನಿದೆ ಇದನ್ನು ನಾವೇನು ಮಾಡಬೇಕು ಅಂದರೆ ಸ್ಲೈಸ್ ಮಾಡಬೇಕು. ಸೊ ಸ್ಲೈಸ್ನ ಯಾವ ಥರ ಮಾಡ್ತೀವಪ್ಪ ಅಂದರೆ ಸೊ ನಾವೇನು ಮಾಡಬೇಕಪ್ಪ ಅಂದರೆ ಚಿನ್ಮಯ್ ಮತ್ತು ನಿತೀಶ್ನ ಮನೆಗೆ ಕಳಿಸ್ಬೇಕಲ್ವಾ. ಸೊ ಮನೆಗೆ ಕಳಿಸ್ಬೇಕಂದ್ರೆ ವಿ ನೀಡ್ ಟು ಸ್ಲೈಸ್ ಸರಿನಾ. ಅದರಂದ್ರೆ ನಾವು ಯಾವ ಥರ ಮಾಡ್ತೀವಪ್ಪ ಅಂತಂದರೆ ಸ್ಲೈಸಿಂಗ್ನ ಇಂಡೆಕ್ಸ್ನ ನಾವು ನೋಡೋದಾದರೆ ನಾನು ಆಲ್ರೆಡಿ ಒಂದು ಸ್ಟ್ರಿಂಗ್ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿ ಲಿಸ್ಟ್ನ ಬರಿತೀವಿ, ಲಿಸ್ಟ್ ಅಲ್ಲಿ ಬಂದುಬಿಟ್ಟು ಸ್ಟ್ರಿಂಗ್ನ ಯೂಸ್ ಮಾಡ್ತಿದ್ದೀವಿ, ಇಲ್ಲಿ ಲಿಸ್ಟ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಮೆನ್ಷನ್ ಮಾಡ್ತಿದ್ದೀವಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ಇಯರ್ ಎಂಡ್ ಇಂಡೆಕ್ಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಅಂತ ಹೇಳ್ಬಿಟ್ಟು ಬರ್ದೀನಿ, ಅಂತಂದರೆ ಎಕ್ಸ್ಕ್ಲೂಡೆಡ್ ಅಂತ ಹೇಳ್ಬಿಟ್ಟು ಬರ್ದಿದ್ದೀನಿ ಗೈಸ್. ಸೊ ಈಗೇನಾಯಿತು ನಾವಿಲ್ಲೇನಾದರೂ ಬರಿತಾ ಇದ್ದೀವಿ ಅಂತಂದರೆ ಫಸ್ಟ್ ಬಂದುಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ 0ದಿಂದ ಸ್ಟಾರ್ಟ್ ಆಗಬೇಕು, ಅದಕ್ಕೋಸ್ಕರ ಬರಿತಾ ಇದ್ದೀನಿ. ಆ್ಯಂಡ್ ಎಲ್ಲಿವರೆಗೂ ಎಂಡ್ ಆಗಬೇಕಪ್ಪ ಅಂದರೆ 0, 1, 2ವರೆಗೂ ಮಾತ್ರ ಬರಬೇಕು ಸರಿನಾ. ಈಗ ಬಂದುಬಿಟ್ಟು ನಾನು ಈ ಒಂದು ಲಿಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಪ್ರಿಂಟ್ ಮಾಡ್ತೀನಿ. ಸೊ ಈಗ ನಮ್ಮ ಒಂದು ಟ್ರಿಪ್ಪಲ್ಲಿ ಯಾರ್ಯಾರು ಇದ್ದೀವಿ ನಾವು ಬರೀ 2 ಮೆಂಬರ್ಸ್ ಮಾತ್ರ ಇದ್ದೀವಿ. ಸೊ
2 ಮೆಂಬರ್ಸ್ ಯಾರಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ ನಮ್ಮ ಏನೊಂದು ಟರ್ಮಿನಲ್ ಏನಿದೆ ಅದು ಬಂದ್ಬಿಟ್ಟು ಈಗ ತೋರಿಸುತ್ತೆ. ಸೊ 2 ಮೆಂಬರ್ಸ್ ಯಾರಪ್ಪ ಅಂತಂದರೆ ಗೌತಮ್ ಮತ್ತು ಏನೊಂದು ಚಿನ್ಮಯ್ ಇತ್ತು, ಗೌತಮ್ ಮತ್ತು ಕೀರ್ತಿ ಅಂತ ಏನಿದ್ದಾರೆ ಇವ್ರು ಮಾತ್ರ ಮುಂದೆ ಕಂಟಿನ್ಯೂ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ನಿತೀಶ್ ಮತ್ತು ಚಿನ್ಮಯ್ ಏನು ಮಾಡ್ತಾರಪ್ಪ ಅಂದರೆ ವಾಪಸ್ ಮನೆಗೆ ಬರ್ತಾರೆ ಗೈಸ್. ಸೊ ಈ ಥರ ಬಂದುಬಿಟ್ಟು ನಾವು ಒಂದು ಲಿಸ್ಟ್ ಇಂಡೆಕ್ಸಿಂಗ್ ಮತ್ತು ಸ್ಲೈಸಿಂಗ್ನ ನೋಡಿದ್ವಿ ಗೈಸ್. ಸೊ ನಿಮ್ಗೆ ಇದು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ ಲೆಟ್ ಮಿ ಓಪನ್ ದ ವಿಡಿಯೋ. ಇಲ್ಲಿ ಬಂದುಬಿಟ್ಟು ಸ್ಟೆಪ್ ಅಂತ ಹೇಳ್ಬಿಟ್ಟು ಇದೆ. ಸೊ ಸ್ಟೆಪ್ ಅಂತಂದರೆ ಏನಪ್ಪ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿಲ್ಲ ಅಂತಂದರೆ ಐ ಆಲ್ರೆಡಿ ಎಕ್ಸ್ಪ್ಲೇನ್ ಇಟ್ ಇನ್ ಫಾರ್ ಲೂಪಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಐ ಥಿಂಕ್ ಐ ಎಕ್ಸ್ಪ್ಲೇನ್ಡ್ ಇಟ್ ಇನ್ ಸ್ಟ್ರಿಂಗ್ ಒಂದು ಸ್ಲೈಸಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದ ಸೇಮ್ ಥಿಂಗ್ ನಾನು ಇಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸ್ಟೆಪ್ ಅಂತಂದ್ರೆ ಏನಪ್ಪ ಅಂದರೆ ಅದು ಬಂದುಬಿಟ್ಟು ಥರ್ಡ್ ಪ್ಯಾರಾಮೀಟರ್ ಗೈಸ್. ಸೊ ಥರ್ಡ್ ಪ್ಯಾರಾಮೀಟರ್ನ ನಾವು ಸ್ಟೆಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಏನೊಂದು ಈ ಲಿಸ್ಟ್ ಒಳಗಡೆ ಅಥವಾ ಸ್ಟ್ರಿಂಗ್ ಒಳಗಡೆ ಎಲ್ಲಾದರೂ ಆಯಿತು ನಾವೇನು ಯೂಸ್ ಮಾಡ್ತೀವಿ ಆ ಒಂದು ಥರ್ಡ್ ಪ್ಯಾರಾಮೀಟರ್ನ ಸ್ಟೆಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಲೆಟ್ಸೇ ನೀವು ಬಂದುಬಿಟ್ಟು ಲೈಕ್ ಪರ್ಟಿಕ್ಯುಲರ್ ಎಲಿಮೆಂಟ್ನ ಸ್ಕಿಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ಸ್ಟೆಪ್ನ ಯೂಸ್ ಮಾಡ್ತೀವಿ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಲೆಟ್ ಮೀ ಕ್ರಿಯೇಟ್ ಒಂದು ನಮ್ಮ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಲಿಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ 3 4 5 6 7 8 9 10 ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇಲ್ಲೇನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 10 ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ ಇಲ್ಲಿ ಲಿಸ್ಟ್ನ ಕ್ರಿಯೇಟ್ ಮಾಡಿದೆ. ಸೊ ಈಗ ನಾನು ಏನು ಮಾಡ್ತೀನಮ್ಮ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್. ಸೊ ನಮ್ಮ ಅಂತ ಹೇಳ್ಬಿಟ್ಟು ಏನಿದೆ ಆ ಒಂದು ಲಿಸ್ಟ್ನ ಯೂಸ್ ಮಾಡೋಣ. ಸೊ ಎಲ್ಲ ಎಲಿಮೆಂಟ್ಸ್ನ ತೊಗೊತಾರೆ, ರೋಸ್ನ ತಗೋ ಕಾಲಮ್ಸ್ನ ತಗೋ. ಬಟ್ ನೀನೇನು ಮಾಡಪ್ಪ ಅಂದರೆ ಸ್ಟೆಪ್ ಬಂದುಬಿಟ್ಟು 2 ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸರಿನಾ? ಈಗ ಏನಾಗುತ್ತಪ್ಪ ಅಂದ್ರೆ ನಾನು ಔಟ್ಪುಟ್ ಬಂದುಬಿಟ್ಟು ಲೆಟ್ ಮೀ ಕಮೆಂಟ್ ಇಟ್ ಔಟ್. ಇದನ್ನು ಕಮೆಂಟ್ ಔಟ್ ಮಾಡೋಣ. ಸೊ ಕಮೆಂಟ್ ಔಟ್ ಮಾಡಿಬಿಟ್ಟು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ನನ್ನ ಔಟ್ಪುಟ್ ಏನು ಬರುತ್ತಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು 1 3 5 7 9 ಮಾತ್ರ ಬಂದಿದೆ. ಸೊ ಇಲ್ಲಿ ಬೇಸಿಕಲಿ ನಾವೇನು ಮಾಡಿದ್ದೀವಪ್ಪ ಅಂದರೆ ಆಫ್ಟರ್ ಲೈಕ್ 1 ಆದಮೇಲೆ ಲೈಕ್ ಆಲ್ಟರ್ನೇಟಿವ್ ಎಲಿಮೆಂಟ್ನ ನಾವೇನು ಮಾಡಿದ್ದೀವಿ ಇಲ್ಲಿ ಸ್ಕಿಪ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಈ ಸ್ಟೆಪ್ ಬಂದುಬಿಟ್ಟು ಮಾಡ್ತಾ ಇರೋಂಥ ಕೆಲಸ ಏನಪ್ಪ ಅಂತಂದರೆ ಆಫ್ಟರ್ ಎವ್ರಿ 1 ಎಲಿಮೆಂಟ್ ಏನು ಮಾಡ್ತಾ ಇದೆ ಅಂದರೆ ಇಟ್ ಈಸ್ ಸ್ಕಿಪ್ಪಿಂಗ್ ದ ನೆಕ್ಸ್ಟ್ ಎಲಿಮೆಂಟ್. ಸರಿನಾ? ಸೊ ಅದೇನಾದರೂ ನಾನು 3 ಕೊಟ್ಟೆ ಅಂತಂದರೆ ನೀವು ನೋಡ್ತಾ ಇರ್ಬೋದು. ಸೊ 2 ಎಲಿಮೆಂಟ್ ಆದಮೇಲೆ ಏನದು ಥರ್ಡ್ ಇಂಡೆಕ್ಸಲ್ಲಿ ಯಾವ್ದು ಬರುತ್ತೆ ಅದನ್ನು ಬಂದುಬಿಟ್ಟು ಏನು ಮಾಡುತ್ತಪ್ಪ ಅಂದರೆ ಲೈಕ್ ಥರ್ಡ್ ಎಲಿಮೆಂಟ್ ಯಾವ್ದು ಬರುತ್ತೆ ಅದನ್ನೇನು ಮಾಡುತ್ತಪ್ಪ ಅಂತಂದರೆ ಏನು ಮಾಡ್ತಾ ಸ್ಕಿಪ್ ಮಾಡ್ತಾ ಹೋಗ್ತೇನೆ. ನೋಡ್ತಾ ಇರ್ಬೋದು 3 ಸ್ಕಿಪ್ ಆಯಿತು, 6 ಸ್ಕಿಪ್ ಆಯಿತು, 9 ಸ್ಕಿಪ್ ಆಯಿತು. ಸೊ ಈ ಥರ ಬಂದುಬಿಟ್ಟು ನಾವು ಸ್ಟೆಪ್ನ ಯೂಸ್ ಮಾಡಿಬಿಟ್ಟು ಎಲಿಮೆಂಟ್ಸ್ನ ಸ್ಕಿಪ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಗೈಸ್. ಆ್ಯಂಡ್ ಆಲ್ಸೋ ಇಫ್ ಐ ಓಪನ್ ದ ಏನೊಂದು ನೋಟ್ಸ್ನ ಓಪನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ರಿವರ್ಸಿಂಗ್ ಯೂಸಿಂಗ್ ಸ್ಲೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ಲೈಸಿಂಗ್ ಮಾಡೋದು ಕೂಡ ಹೇಳಿದೆ. ಆ್ಯಂಡ್ ಆಲ್ಸೋ ನೆಗೆಟಿವ್ ಇಂಡೆಕ್ಸಿಂಗ್ನು ಕೂಡ ನಾನು ಹೇಳಿದೆ. ಸೊ ನೆಗೆಟಿವ್ ಇಂಡೆಕ್ಸಿಂಗ್ ಇಸ್ ನಥಿಂಗ್ ಬಟ್ ಏನೊಂದು ರಿವರ್ಸ್ ಮಾಡ್ತೀವಲ್ವ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಸ್ಟ್ರೈಟ್ ಇರುವಂಥ ಒಂದು ಲಿಸ್ಟ್ ಏನಿದೆ ಅದನ್ನು ಬಂದುಬಿಟ್ಟು ನಾವು ಹಿಂದೆಯಿಂದ ಇಂಡೆಕ್ಸ್ ಮಾಡ್ಕೊತಾ ಬರ್ತೀವಿ. ಅದನ್ನು ಆಲ್ರೆಡಿ ನಾನು ಸ್ಟ್ರಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಮತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಹೋಗೋದಿಲ್ಲ. ತುಂಬ ಈಸಿ ಇರುವಂಥ ಕಾನ್ಸೆಪ್ಟ್ಸ್ ಅವೆಲ್ಲ. ಸೊ ಓಕೆ ಗೈಸ್, ಈ ವಿಡಿಯೋದಲ್ಲಿ ನಿಮಗೆ ಲಿಸ್ಟ್ ಇಂಡೆಕ್ಸಿಂಗ್ ಅಂತಂದರೆ ಏನು, ಸ್ಲೈಸಿಂಗ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಗೈಸ್. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಮುಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದು ತುಂಬ ಒಳ್ಳೆ ಕಾನ್ಸೆಪ್ಟ್ನ ಜೊತೆ ಸಿಗೋಣ. ಆ್ಯಂಡ್ ಆಲ್ಸೋ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಕೆಲವೊಂದು ಪ್ರಾಕ್ಟೀಸ್ ಕ್ವಶನ್ಸ್ನ ಏನು ಮಾಡಿದ್ದೀನಿ, ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ಇದನ್ನು ಬಂದುಬಿಟ್ಟು ಸಾಲ್ವ್ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಆನ್ಸರ್ನ ತಿಳಿಸಿ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.